ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ ಇದರಿಂದ ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಸೋ ಪರತ್ರ ದುಃಖ ಪಾವಯಿ ಸಿರ ಧುನಿ ಧುನಿ ಪಛಿತಾಯಿ ಕಾಲಹಿ ಕರ್ಮಹಿ ಈಶ್ವರಹಿ ಮಿಥ್ಯಾ ದೋಷ ಲಗಾಯಿ ಯೇಹಿ ತನಕರ ಫಲ ವಿಷಯ ನ ಭಾಯಿ ಸ್ವರ್ಗವು ಸ್ವಲ್ಪ ಅಂತ ದುಃಖದಾಯಿ ನರತನು ಪಾಯಿ ವಿಷಯ ಮನ ದೇಹಿ पलटी सुधाते सठ बिष लेही ताही कबहु भल कहई न कोई गुंजा ग्रहई परस मन खोई आकर चारी लक्ष 84 जोनि भ्रमत यह जीव अविनाशी फिरत सदा माया कर प्रेरा काल कर्म स्वभाव गुण घेरा कबहुक करी करुणा नर देही देत ईस बिनु हेतु सनेही नर तनु भव बारिधि कहूँ बेरो सन्मुख मरुत अनुग्रह मेरो करन धार सदगुरु दृढ़ नावा दुर्लभ साज सुलभ करी पावा. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಒಂದ್ಸರಿ ರಾಮ ಎಲ್ಲರನ್ನೂ ಕರೆದು ಗುರುಗಳನ್ನ, ಬ್ರಾಹ್ಮಣರನ್ನ, ಆಮೇಲೆ ಪುರ ಪ್ರಮುಖರನ್ನ, ಎಲ್ಲ ತನ್ನ ತಮ್ಮಂದ್ರು ಎಲ್ಲರನ್ನ ಕೂರಿಸ್ಕೊಂಡು ಕೆಲವೊಂದು ಮಾತುಗಳನ್ನ ಹೇಳೋದಕ್ಕೆ ಶುರು ಮಾಡ್ತಿದ್ದಾನೆ. ನಾನು ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ, ಆದರೆ ನೀವು ಸಂಕೋಚ ಮತ್ತು ಭಯ ಎರಡನ್ನೂ ಬಿಟ್ಟು ಎಚ್ಚರಿಕೆಯಿಂದ ಕೇಳಿಸ್ಕೋಬೇಕು. ಇಷ್ಟ ಆದರೆ ಅದರ ಪ್ರಕಾರ ನೀವು ನಡ್ಕೊಳ್ಬಹುದು. ನನಗೆ ನಾನು ಹೇಳಿರೋದನ್ನ ಪಾಲನೆ ಮಾಡ್ತಾರಲ್ಲ ಅಂತಹ ಸೇವಕರು ನನಗೆ ತುಂಬ ಇಷ್ಟ ಆಗ್ತಾರೆ. ಆಮೇಲೆ ನಾನು ಹೇಳಬೇಕಾದ್ರೆ ನಾನೇನಾದರೂ ಸರಿಯಾಗಿಲ್ಲದೆ ಇರೋದನ್ನ ಮಾತಾಡಿದ್ರೆ, ಅಂದರೆ ಅನುಚಿತವನ್ನೇನಾದರೂ ಹೇಳಿದ್ರೆ ಸಂಕೋಚ ಇಲ್ಲದೆ ನನ್ನನ್ನು ತಡೀರಿ. ಏನು ಅಂತಂದರೆ, ತುಂಬ ಭಾಗ್ಯದಿಂದ, ಮಹಾಭಾಗ್ಯ ಅಂತ ಹೇಳಿದಾನೆ ಭಗವಂತ. ಆ ಮಹಾಭಾಗ್ಯದಿಂದ ನಮಗೆ ಮನುಷ್ಯ ಜನ್ಮ ಅನ್ನೋದು ಸಿಕ್ಕಿದೆ. ಇದು ದೇವತೆಗಳಿಗೂ ಕೂಡ ದುರ್ಲಭ ಅಂತ ಗ್ರಂಥಗಳು ಕೂಡ ಹೇಳಿದೆ. ಇದು ಸಾಧನೆ ಮಾಡೋದಕ್ಕೆ ಧಾಮ, ಸಾಧನ ಧಾಮ ಆಗಿದ್ದು ಮೋಕ್ಷಕ್ಕೆ ದ್ವಾರವಾಗಿದೆ. ಇಂಥ ಶರೀರವನ್ನು ಪಡ್ಕೊಂಡು ಭಗವತ್ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡದೇ ಇರುವಂಥವ್ರು ಏನಾಗುತ್ತೆ, ಅವರಿಗೆ ಪರಲೋಕದಲ್ಲಿ ದುಃಖವನ್ನು ಅನುಭವಿಸ್ತಾರೆ, ತಲೆ ಚಚ್ಕೊಂಡು ಪಶ್ಚಾತ್ತಾಪ ಪಡ್ತಾನೆ. ಈಗ ನೋಡಿ, ನಾವಿಲ್ಲೇನು ಸಾಧನೆ ಮಾಡ್ತೀವೋ ಅದಕ್ಕೆ ತಕ್ಕಂಗೆ ಏನೋ ಒಂದು ನಮಗೆ ಲೋಕ ಸಿಗುತ್ತಾ, ಅಲ್ಲೋದ್ಮೇಲೆ ನಮಗಿದ್ರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಅವಾಗ ಹೋಗಿ ತಲೆ ತಚ್ಕೊಳ್ಳೋದು ನಾವು. ಅಯ್ಯೋ, ನನಗಿಂಥ ಒಂದು ಮನುಷ್ಯ ಶರೀರ ಸಿಕ್ಕಿತ್ತಲ್ಲ, ಅದರಲ್ಲಿ ನಾನು ಸಾಧನೆ ಮಾಡಿದೆ, ಭಗವಂತನ ವಿಚಾರಗಳನ್ನು ಕೇಳಿದೆ, ನಾನು ಮೋಕ್ಷವನ್ನೇ ಅಂದರೆ ಭಗವಂತನ ಧಾಮಕ್ಕೆ ಹೋಗ್ಬೋದಾಗಿತ್ತು, ಅದನ್ನೂ ಪಡ್ಕೊಳ್ದೆ ಹೇಗೋ ಏನೋ ಮಾಡಿಕೊಂಡು ನಾನು ಕಾಲಹರಣ ಮಾಡಿಬಿಟ್ನಲ್ಲ ಅಂತ ನಮಗೆ ಪಶ್ಚಾತ್ತಾಪ ಆಗುತ್ತೆ ಅಂತ ಇಲ್ಲಿ ರಾಮ ಸ್ವತಃ ಹೇಳ್ತಾ ಇದ್ದಾನೆ. ತನ್ನ ತಪ್ಪನ್ನು ತಿಳ್ಕೊಳ್ಳದೆ ಕಾಲ, ಕರ್ಮ, ದೇವರು ಇವರುಗಳ ಮೇಲೆ ಸುಳ್ಳೆ ತಪ್ಪು ಹೊರಿಸೋದು. ಅಂದರೆ ಏನು, ತಾನೇನು ತಪ್ಪು ಮಾಡಿದ್ದೀನೋ ಅದಕ್ಕೇನೋ ಒಂದು ಪ್ರತಿಫಲ ಸಿಕ್ಕಿರುತ್ತೆ. ಆದರೆ ಅವನೇನು ಅಂದ್ಕೊಳ್ತಾನೆ, ದೇವ್ರು ನನಗೆ ಹಿಂಗೆ ಮಾಡಿಬಿಟ್ಟ, ದೇವ್ರು ನನಗೆ ಹಂಗೆ ಮಾಡಿಬಿಟ್ಟ, ನನ್ನ ಕರ್ಮ ಇದು, ಕಾಲನೇ ಹೀಗಪ್ಪ ಹಾಗಪ್ಪ ಅಂತ ಇವ್ರನ್ನೆಲ್ಲ ಬೈಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಅಂದರೆ ತಪ್ಪನ್ನೆಲ್ಲ ನಾವು ಕಾಲ, ಕರ್ಮ ಮತ್ತು ದೇವರು ಇವ್ರಗಳ ಮೇಲೆ ಸುಳ್ಳು ತಪ್ಪನ್ನು ಹೊರಿಸ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾನೆ, ಈ ಶರೀರ ಪ್ರಾಪ್ತಿಯ ಫಲ ಇದೆಯಲ್ಲ, ಅಂದರೆ ನಮ್ಗೆ ಈ ಶರೀರ ಸಿಕ್ಕಿರೋದು ಏನಕ್ಕೆ ಅಂತಂದರೆ ವಿಷಯ ಭೋಗಗಳಿಗೆ ಅಲ್ಲ. ನಾವೇನು ಅಂದ್ಕೊಂಡಿದ್ದೀವಿ, ಚೆನ್ನಾಗಿ ತಿಂದ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಸಾಯ್ಬೇಕಪ್ಪ ಅಷ್ಟೇ ಅಂತ ಅಂದ್ಕೊಳ್ತೀವಿ. ಆದರೆ ನಿಜವಾಗ್ಲೂ ಈ ಶರೀರ ಪ್ರಾಪ್ತಿಯ ಫಲ ವಿಷಯ ಭೋಗಗಳಲ್ಲ. ಈ ಜಗತ್ತಿನ ಭೋಗಗಳ ಅದ್ರ ಬಗ್ಗೆ ಹೇಳೋದೇನಿದೆ, ಸ್ವರ್ಗ ಭೋಗಗಳು ಕೂಡ ಅತ್ಯಲ್ಪನೇ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದರೆ ಏನು, ಭೋಗಗಳು ಅಂತ ನಾವೇನು ಅಂದ್ಕೊಂಡಿದ್ದೀವೋ ಅದು ನಮಗೆ ಸುಖ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀವಿ, ಆದರೆ ನಿಜವಾಗ್ಲೂ ಅದು ನಮಗೆ ಸುಖ ಕೊಡೋದಿಲ್ಲ. ಈ ಜಗತ್ತಲ್ಲಿರುವಂಥ ಅಲ್ಪ ಒಂದು ಭೋಗಗಳು ಅಷ್ಟೇ ಅಲ್ಲ, ಸ್ವರ್ಗಲೋಕದಲ್ಲಿರುವಂಥ ಭೋಗಗಳಿದೆಯಲ್ಲ ಅದು ಕೂಡ ತುಚ್ಛ ಅಂತ ಹೇಳ್ತಾ ಇದ್ದಾನೆ. ಪರಿಣಾಮದಲ್ಲಿ ಅವು ಕೂಡ ದುಃಖಾನೇ ಕೊಡುವಂಥದ್ದು, ದುಃಖದಾಯಕವೇ ಆಗಿದೆ. ಅದಕ್ಕೋಸ್ಕರನೇ ಮನುಷ್ಯ ಶರೀರವನ್ನು ಪಡ್ಕೊಂಡ ಮೇಲೂ ಅದು ನಮಗೆ ಸಿಕ್ಕಿದ್ರೂ ಕೂಡ ವಿಷಯ ಲೋಲುಪರಾಗಿರುವಂಥವ್ರು ಅಮೃತವನ್ನು ಬಿಟ್ಟು ವಿಷವನ್ನು ಕುಡಿದ ಹಾಗೆ ಇದು ಲೆಕ್ಕ ಅಂತ ಹೇಳ್ತಾ ಇದ್ದಾರೆ.
ಅಲ್ಲಿಗೆ ನಾವು ಭೋಗಗಳನ್ನು ಇಷ್ಟಪಡೋದು ಎಷ್ಟು ತಪ್ಪು ಅನ್ನೋದು ನಮಗೆ ಗೊತ್ತಾಯ್ತು. ಆ ವಿಷವನ್ನೇ ನಾವು ಇಷ್ಟಪಡ್ತಾ ಇದ್ದೀವಿ ಅಂತ ಆಯಿತು. ಇಲ್ಲಿ ಅಮೃತ ಕೊಟ್ಟಿದ್ದಾನೆ ಭಗವಂತ, ಅಮೃತವನ್ನು ಬಿಟ್ಟು ವಿಷವನ್ನು ಪಡ್ಕೊಂಡಂಗೆ ಆಯಿತು. ಪರಶುಮಣಿಯನ್ನು ಕೊಟ್ಟು ಬದಲಿಗೆ ಗುಲಗಂಜಿಯನ್ನು ಪಡ್ಕೊಳ್ತಾರಲ್ಲ ಅಂಥವರನ್ನು ಮೂಢರು ಮತ್ತು ಅವಿವೇಕಿಗಳು ಅಂತಲೇ ಹೇಳಬೇಕು. ಯಾಕಂದರೆ ಪರಶುಮಣೆ ತುಂಬ ಬೆಲೆ ಬಾಳುವಂಥದ್ದು. ಅದನ್ನು ಬಿಟ್ಬಿಟ್ಟು ಗುಲಗಂಜಿ ಇರುತ್ತಲ್ಲ ಅದನ್ನು ಪಡ್ಕೊಂಡ್ರೆ ಅದನ್ನು ಕೊಟ್ಟು ಇದನ್ನು ತೊಗೊಂಡು ಹಾಗೆ ಲೆಕ್ಕ. ಇಲ್ಲಿ ಅಮೃತನೇ ಕೊಡ್ತಿದ್ದಾನೆ ಭಗವಂತ, ಅದಕ್ಕೆ ಅಂತಲೇ ಈ ಮನುಷ್ಯ ಶರೀರ ಇರುವಂಥದ್ದು. ಬೇರೆ ಯಾವ ಶರೀರದಲ್ಲೂ ಇದನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ಅಮೃತವನ್ನು ಬಿಟ್ಟು ವಿಷಾನೇ ಕೊಡು ಅಂತ ಕೇಳ್ತಂಗಿದೆ ನಮ್ಮ ಲೆಕ್ಕ. ಈ ನಾಶರಹಿತವಾಗಿರುವಂತಹ ಜೀವಿ ಅಂದರೆ ಏನು, ನಾವು ಜೀವಿಗಳು ಅಂತ ಆತ್ಮ ಅಂತ ನಾವು ಹೇಳ್ತೀವಲ್ವ, ಇವನು ನಾಶನೇ ಇಲ್ಲದೆ ಇರುವಂಥವು. ನೀನೇನು ಮಾಡ್ತಾನೆ, ಅಂಡಜ ಸ್ವೇದಜ ಜರಾಯುಜ ಉದ್ಭಿಜ ಅನ್ನುವಂತಹ ಚತುಕೋಶಾತ್ಮಕ 84 ಲಕ್ಷ ಯೋನಿಗಳಲ್ಲಿ ತೊಲಲಾಡ್ತಾ ಇರ್ತಾನೆ. ಅಂದರೆ ಏನು, ಈ ನಾವು ಹುಟ್ಟಬೇಕು ಅಂತ ಅಂದರೆ ನಮ್ಗೆ ಯಾವುದಾದ್ರೂ ಒಂದು ಶರೀರ ಸಿಗುತ್ತಲ್ವ, ಈ ಜೀವಿ ಯಾವುದೋ ಒಂದು ಶರೀರದಲ್ಲಿ ಹೋಗಿ ಇರಬೇಕು. ಆ ಶರೀರಗಳು ಹೇಗೆ ಸಿಗುತ್ತೆ ನಮಗೆ ಅಂತಂದರೆ, ಅಂಡಜ ಮೊಟ್ಟೆಯಿಂದ ಹೊರಗಡೆ ಬರುವಂಥದ್ದು, ಕೆಲವೊಂದು ಬೆವರುಗಳಿಂದ ಉತ್ಪತ್ತಿಯಾಗುವಂಥದ್ದು, ಕೆಲವೊಂದು ನಮ್ಮ ಹಾಗೆ ಇನ್ನೊಂದು ಶರೀರದಿಂದ ಉತ್ಪತ್ತಿಯಾಗಿ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ 4 ರೀತಿಯಿಂದ ಈ ಶರೀರಗಳು ಅನ್ನೋದು ಸಿಗುತ್ತೆ. ಇದು 84 ಲಕ್ಷ ಯೋನಿಗಳು ಇರುತ್ತೆ. ಅದರಲ್ಲಿ ಎಲ್ಲ ಯಾವುದೋ ಒಂದರಲ್ಲಿ ಸುತ್ತಾಡ್ತಾ ಇರುತ್ತೆ ಈ ಜೀವಿ ಸುತ್ತಾಡ್ತಾ ಇರುತ್ತೆ. ನೋಡಿ, ಇದೆಲ್ಲ ಭಗವದ್ಗೀತೆಯ ವಿಚಾರಗಳು ಇಲ್ಲಿ ಬರ್ತಾ ಇದೆ. ನಾವು ಅಂದರೆ ಜೀವಿಗಳು ಯಾವುದೋ ಒಂದು ಶರೀರವನ್ನು ಪಡೆದು ಎಷ್ಟು ಯೋನಿಗಳಿದೆ, 84 ಲಕ್ಷ ಯೋನಿಗಳಿದೆ. ಅದರಲ್ಲಿ ಸುತ್ತಾಡ್ತಾ ಇರ್ತೀವಿ. ಯಾವುದೋ ಒಂದು, ಈಗ ಒಂದು ಹುಳು ಆಗಿರ್ತೀವಿ, ಇನ್ನೊಂದ್ಸರಿ ಚಿಟ್ಟೆ ಆಗ್ತೀವಿ, ಇನ್ನೊಂದ್ಸರಿ ಮರ ಆಗ್ತೀವಿ, ಇನ್ನೊಂದ್ಸರಿ ಪಕ್ಷಿ ಆಗ್ತೀವಿ, ಇನ್ನೊಂದ್ಸರಿ ಪ್ರಾಣಿ ಆಗ್ತೀವಿ. ಈ ರೀತಿ ಸುತ್ತಾನೇ ಇರ್ತೀವಿ. ಆಮೇಲೆ ನಮಗೊಂದ್ಸರಿ ಮನುಷ್ಯ ಜನ್ಮ ಅನ್ನೋದು ಸಿಗುವಂಥದ್ದು. ಈ ರೀತಿ ಈ ಜೀವಿ ಅನ್ನೋನು ಈ ಜೀವರಾಶಿಗಳಲ್ಲೆಲ್ಲ ಅವನು ತಿರುಗಾಡ್ತಾ ಇರ್ತಾನೆ. ಮಾಯೆಯ ಪ್ರೇರಣೆಯಿಂದ ಕಾಲ, ಕರ್ಮ, ಸ್ವಭಾವ ಮತ್ತು ಗುಣಗಳಿಗೆ ವಶವಾಗಿ, ನೋಡಿ, ಮಾಯೆ ನಮಗೆ ಪ್ರೇರಣೆ ಮಾಡಿ ಇದಕ್ಕೆಲ್ಲ ನಾನು ಒಳಗಾಗೋ ಹಾಗೆ ಅದರ ವಶದಲ್ಲಿ ನಾವು ಇರ್ತೀವಿ. ಯಾರು, ಈ ಜೀವಿ ಅನ್ನೋನು. ಈ ಜೀವಿ ಏನು ಮಾಡ್ತಾನೆ, ಇದೆಲ್ಲದರ ಪ್ರೇರಣೆಯಿಂದ ಬೇರೆ ಬೇರೆ ಯೋನಿಗಳಲ್ಲಿ ಹುಡ್ತಾ ಇರ್ತಾನೆ. ಜೀವಿಯ ಈ ದಯನೀಯ ಸ್ಥಿತಿಯನ್ನು ನೋಡಿ, ಅಂದರೆ ಅಯ್ಯೋ ಹಿಂಗೆ ಓಡಾಡ್ತಾ ಇದ್ದಾನಲ್ಲ ಇವನು ಒಂದಾದ್ಮೇಲೆ ಒಂದಂತ ಅಂದ್ಬಿಟ್ಟು ಅದು ಒಂಥರ ದಯೆ ತೋರಿಸುವಂಥ ಸ್ಥಿತಿಯಲ್ಲಿ ನಾವಿರ್ತೀವಿ. ಅವಾಗ ನಿರ್ಹೇತುಕ ದಯಾಳು ಅಂದರೆ ಏನು, ಅಲ್ಲ ಅವನಿಗೆ ಯಾವುದೇ ಒಂದು ಲಾಭ ಇಲ್ಲ, ಯಾವುದೇ ಒಂದು ಇದು ಬೇಕು ಅನ್ನುವಂಥ ಒಂದು ಭಾವನೆಯೂ ಇಲ್ಲದೆ ಬರೀ ನಮ್ಮ ಮೇಲೆ ದಯೆ ತೋರಿಸುವಂಥ ದಯಾಳುವಾಗಿರುವಂಥ ಭಗವಂತ ಇದಕ್ಕೆ ವಿರಳವಾಗಿ ಯಾವತ್ತಾದರೂ ಮನುಷ್ಯ ಶರೀರವನ್ನು ಕೊಡ್ತಾನೆ. ಆಯಿತು, ನೀನು ತಿರುಗಿದ್ದೆಲ್ಲ ಸಾಕಪ್ಪ, ನಿನಗೆ ಮನುಷ್ಯ ಶರೀರವನ್ನು ಕೊಡ್ತೀನಿ, ನೀನು ಈ ಒಂದು ತಿರುಗಾಟದಿಂದ ಮುಕ್ತಿಯನ್ನು ಪಡ್ಕೊಂಡು ನನ್ನ ಹತ್ರಕ್ಕೆ ಬಾ ಅಂತ ಅಂದ್ಬಿಟ್ಟು ಕೊಡ್ತಾನೆ ಮನುಷ್ಯ ಶರೀರವನ್ನು. ಈ ನರಶರೀರ ಅನ್ನೋದು ಈ ಭವ ಅನ್ನೋದನ್ನು ಸಾಗರಕ್ಕೆ ಹೋಲಿಸಿರ್ತಾರೆ. ಭವಸಾಗರ ಅನ್ನುವಂಥ ಶಬ್ದವನ್ನು ಕೇಳಿರ್ತೀವಲ್ವ, ಅದಕ್ಕೆ ಈ ಭವಸಾಗರವನ್ನು ದಾಟೋದಕ್ಕೆ ನೌಕೆಯ ಹಾಗೆ ಈ ಮನುಷ್ಯ ಶರೀರ ಇದೆ. ಆಯಿತಾ, ಇದನ್ನು ಭಗವಂತ ನಮ್ಮ ಮೇಲೆ ದಯೆ ತೋರಿಸಿ ಕೊಟ್ಟಿರ್ತಾನೆ. ನನ್ನ ಅನುಗ್ರಹನೇ ಅನುಕೂಲವಾದಂತಹ ಗಾಳಿ ಅಂದರೆ ಏನು, ಆ ನೌಕೆ ಎಲ್ಲೋ ಹೊಡೆದಾಡ್ಕೊಂಡು ಹೋಗ್ತಾ ಇರುತ್ತಾ, ಅದಕ್ಕೆ ಸರಿಯಾದ ಒಂದು ಮಾರ್ಗವನ್ನು ತೋರಿಸುವಂಥದ್ದು. ಅಂದರೆ ಏನು, ಆ ದಾಟೋದಕ್ಕೆ ಸರಿಯಾಗಿ ಗಾಳಿ ಬೀಸಿದ್ರೆ ಅಲ್ವಾ ಆ ನೌಕೆ ಏನು ಮಾಡುತ್ತೆ, ಸರಿಯಾದ ಒಂದು ದಾರಿಯಲ್ಲಿ ಹೋಗ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ನನ್ನ ಅನುಗ್ರಹ ಅನ್ನೋದು ಅನುಕೂಲಕರವಾದ ಗಾಳಿ. ಅದೇ ಪ್ರತಿಕೂಲವಾದ ಗಾಳಿ ಬಂದರೆ ಏನಾಗುತ್ತೆ, ಮುಳುಗೆ ಹೋಗುತ್ತೆ, ಇಲ್ಲ ಅಂದರೆ ಅಲ್ಲಿ ಒದ್ದಾಡ್ಕೊಂಡಿರುತ್ತೆ ಆ ಒಂದು ನೌಕೆ. ಅದಕ್ಕೋಸ್ಕರ ಇಲ್ಲಿ ಈ ಭವಸಾಗರವನ್ನು ದಾಟೋದಕ್ಕೆ ಈ ಮನುಷ್ಯ ಶರೀರ ಒಂದು ನೌಕೆ ಆದರೆ, ಅನುಕೂಲಕರವಾದಂತಹ ಗಾಳಿ ಅದು ನನ್ನ ಅನುಗ್ರಹ. ಆಮೇಲೆ ಸದ್ಗುರು ಇರ್ತಾನಲ್ಲ, ಅವನು ಈ ಒಂದು ನಾವೆಯ ಕರ್ಣಧಾರ ಅಂದರೆ ಏನು, ಅಂಬಿಗನಾಗಿರ್ತಾನೆ. ಅವನು ಕರ್ಕೊಂಡು ಹೋಗುವಂಥವನು, ಸರಿಯಾಗಿ ಅದನ್ನು ನಡೆಸ್ಕೊಂಡು ಹೋಗುವಂಥವನು. ಇಂತಹ ದುರ್ಲಭವಾದಂತಹ ಸಾಧನಗಳೆಲ್ಲ ಭಗವತ್ ಕೃಪೆಯಿಂದ ಸುಲಭವಾಗೇ ಪ್ರಾಪ್ತವಾಗಿರುತ್ತೆ. ಅಂದರೆ ಎಲ್ಲ ಕಡೆ ನಮಗೆ ಅದರದ್ದು ಒಂದು ಅನುಕೂಲಗಳನ್ನು ಕೊಟ್ಟಿರ್ತಾನೆ. ಅದನ್ನು ನೋಡಿ ಅದನ್ನು ಗಮನಿಸುವಷ್ಟು ವಿವೇಕ ನಮ್ಮಲ್ಲಿರಬೇಕಲ್ವಾ.
ಅದಕ್ಕೆ ಜ್ಞಾನ ಅನ್ನೋದು, ಸತ್ಸಂಗಗಳು ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗ ಇದು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನಲ್ವಾ. ಈ ಒಂದು ಮನುಷ್ಯ ಶರೀರ ಅನ್ನೋದು ಒಂದು ಭವಸಾಗರವನ್ನು ದಾಟೋದಕ್ಕಿರುವಂಥ ನೌಕೆ, ಅದಕ್ಕೆ ಅನುಕೂಲವಾಗಿರುವಂಥ ಗಾಳಿ ಭಗವಂತನ ಅನುಗ್ರಹ. ಭಗವಂತನ ಅನುಗ್ರಹ ಸಿಕ್ತು ಅಂತಂದರೆ ಮನುಷ್ಯ ಶರೀರದಲ್ಲಿ ಏನೆಲ್ಲ ಕೆಲಸಗಳಾಗಬೇಕೋ ಅದು ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಆ ಸಮಯಕ್ಕೆ ಸರಿಯಾಗಿ ಒಬ್ಬ ಅಂಬಿಗ ಸಿಗ್ತಾನೆ, ಯಾರು? ಸದ್ಗುರು. ನಮ್ಮ ನೌಕೆಗೆ ಒಬ್ಬ ಸದ್ಗುರು ಇದ್ದ ಅಂತಂದರೆ ನೀಟಾಗಿ ನಮ್ಮನ್ನು ಈ ಸಾಗರವನ್ನು ದಾಟೋದಕ್ಕೆ ಸಹಾಯ ಮಾಡಿಬಿಡ್ತಾನೆ. ಇದೆಲ್ಲ ನೋಡಿ ಭಗವಂತನ ಕೃಪೆಯಿಂದ ಸುಲಭವಾಗಿಯೇ ಸಿಗುತ್ತೆ. ಅದನ್ನು ನೋಡಿ ಗಮನಿಸಿ ಅದರ ಉಪಯೋಗವನ್ನು ಪಡ್ಕೊಳ್ಳೋ ಅಷ್ಟಾದರೂ ವಿವೇಕ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.